ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ಬಂದಿದ್ದೀವಿ ಮಡಿಕೇರಿಗೆ. ರಾತ್ರಿಯಿಂದ ಜರ್ನಿ ಮಾಡಿ ತುಂಬ ಸುಸ್ತಾಗಿತ್ತು. ಮಡಿಕೇರಿ ಎಂಟ್ರ್ ಆದ ತಕ್ಷಣ ಹಚ್ಚ ಹಸಿರು. ಸೊ ಇಲ್ಲಿ ನಾವು ಒಂದು ಟೆಂಟ್ ಹಾಕಿ ಒಂಚೂರು ತಿಂಡಿ ಗಿಂಡಿ ಮಾಡಿಕೊಂಡು ಮಡಿಕೇರಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಟೆಂಟ್ ಹಾಕಕ್ಕೆ ಶುರು ಮಾಡಿದ್ವಿ. ಬೇಗನೆ ನಾವೆಲ್ಲರೂ ಸೇರಿ ಟೆಂಟ್ ಎಲ್ಲ ರೆಡಿ ಮಾಡಿಕೊಂಡು ಒಂಚೂರು ಅಲ್ಲಿ ಉಪ್ಪಿಟ್ಟು ಏನಾದರೂ ಮಾಡ್ಕೊಳ್ಳೋಕ್ಕೆ ಎಲ್ಲ ತಯಾರಿ ಮಾಡಿಕೊಂಡು ನೀರೆಲ್ಲ ತೊಗೊಂಬಂದು ಅಲ್ಲಿ ತುಂಬ ಚೆನ್ನಾಗಿತ್ತು ಪ್ಲೇಸ್ ನೋಡೋಕ್ಕೆ. ಸೂಪರಾಗಿತ್ತು ವ್ಯೂ ಮಾತ್ರ. ನಾವು ನೀಟಾಗಿ ಅಲ್ಲೆಲ್ಲ ಟೆಂಟ್ ಹಾಕ್ಕೊಂಡು ಒಂದು ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ವಿ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಆಚೆ ಕಡೆ ನಾವು ಯಾವತ್ತೂ ನಾವೇ ಬೇಯಿಸಿ ನಾವು ತಿನ್ನಬೇಕಾದ್ರೆ ಆ ರುಚಿ ಅದು ಹೇಗೆ ಬರುತ್ತೋ ಅಂತಲೇ ನಂಗೆ ಗೊತ್ತಿಲ್ಲ. ತುಂಬ ಚೆನ್ನಾಗಿತ್ತು ಉಪ್ಪಿಟ್ಟು. ನಮ್ಮ ಅಣ್ಣ ಮಾಡಿದರು, ತುಂಬ ಸಖತ್ತಾಗಿತ್ತು ಮಾತ್ರ. ತುಂಬ ಚೆನ್ನಾಗಿ ನಾವು ಉಪ್ಪಿಟ್ಟೆಲ್ಲ ತಿಂದು ಒಂಚೂರು ಅಲ್ಲಿ ಹಾಡು ಅದೆಲ್ಲ ಹಾಡಿ ಫುಲ್ ಚಿಲ್ ಮಾಡಿ ಸೊ ಅಲ್ಲಿಂದ ನಾವು ಹೊರಟ್ವಿ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡಿದ್ವಿ ಏನು ಅಂತ ನೀವು ನೋಡ್ಕೊಂಬನ್ನಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ ಗಂಟೆ ಒಂದು ಹೊಡೀರಿ ಫ್ರೆಂಡ್ಸ್ ದಯವಿಟ್ಟು. ಬಡವನಾದರೆ ಏನು ಪ್ರಿಯೇ ಕೈ ಸುತ್ತು ತಿಳಿಸುವೆ, ಬಡವನಾದರೆ ಏನು ಪ್ರಿಯೇ ಕೈ ಸುತ್ತು ಎದೆಯ ತುಂಬ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ, ಎದೆಯ ತುಂಬ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ, ಬಡವನಾದರೆ ಏನು ಪ್ರಿಯೇ ರಾಜ್ಯದಲ್ಲಿ ನೀನು ರಾಣಿಯಾಗುವೆ, ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ. ಪುಟ್ಟ ಗುಡಿಸಲಲ್ಲಿ ಜನವ ಹಿಂದೆ ದೂಡಿದರು, ದಿನವೂ ಒಂದು ಗೂಡಿದರು, ತಿಂಗಳ ಬೆಳಕಿನ ತೆರೆಯಲಿ ಬರುವುದ ಮರೆತರು. ಆಸೆ ರಾಶಿ ಸುರಿದವು, ಆನೆಯ ಕೋಟೆ ನಡೆದವು, ಪ್ರೇಮ ಪ್ರಳಯದ ಮರೆಯಲಿ ನಿಂತವು. ಜೋಡಿ ಜೋಡಿ ಕಣ್ಗಳಿಗೆ ಪ್ರೀತಿ ಬಂತು ಪೂರ್ತಿ, ಪ್ರೀತಿ ಕೊಂದ ಕೊಲೆಗಾರ್ತಿ ಹೇಳೋ ಕತೆಗೆ ಸ್ಫೂರ್ತಿ. ಏರಿ ಪ್ರೇಮಿಗಳೇ ಒಬ್ಬಳು ಸುಂದರಿ ಇದ್ದಳು. ಹಾಗೆ ತುಂಬ ಹಾಡಿ ಆಮೇಲೆ ಟೀ ಮಾಡ್ಕೊಂಡ್ವಿ, ಉಪ್ಪಿಟ್ಟೆಲ್ಲ ತಿಂದ್ವಿ. ಆ ಕ್ಲಿಪ್ಸ್ ನಿಮ್ಗೆ ತೋರ್ಸೋಕ್ಕಾಗಿಲ್ಲ, ಸೊ ಡಿಲೀಟ್ ಆಗೋಯ್ತು ಅದೆಲ್ಲ. ತುಂಬ ಚೆನ್ನಾಗಿ ಕೆಲವೊಂದು ವ್ಯೂಸ್ ತೊಗೊಂಡು ಅಲ್ಲೇ ಹಬೆ ಫಾಲ್ಸ್ಗೆ ಹೋಗಿ ತುಂಬ ಚೆನ್ನಾಗಿ ನಾವೆಲ್ಲ ನೋಡಿ ಸ್ಲೋ ಮೋಷನಲ್ಲೆಲ್ಲ ವೀಡಿಯೋ ಮಾಡಿಕೊಂಡು ಸೂಪರಾಗಿ ಹಿಂದೆ ಬಂದ್ವಿ. ಹಾಗೆ ಬರ್ತಾ ಕತ್ಲೆ ಆಗ್ತಾ ಬಂತು. ಅಲ್ಲೇ ನಮಗೆ ಸ್ಟೇ ಮಾಡಲಿಕ್ಕೆ ರಾತ್ರಿ ಎಲ್ಲೂ ಜಾಗ ಸಿಗಲಿಲ್ಲ ಫ್ರೆಂಡ್ಸ್. ಹೇಳಬೇಕು ಅಂತಂದರೆ ಫುಲ್ಲು ಮಳೆ ಬರ್ತಾಯಿತ್ತು, ಎಲ್ಲೂ ಜಾಗ ಸಿಗಲಿಲ್ಲ. ಒಂದು ಹೋಮ್ ಸ್ಟೇ ನೋಡ್ಕೊಂಡ್ವಿ. ಹೋಮ್ ಸ್ಟೇಲಿ ಸ್ಟೇ ಮಾಡಿ ರಾತ್ರಿ ಅಡುಗೆ ಮಾಡಿಕೊಂಡು ಊಟ ಮಾಡೋದೇ ಫುಲ್ಲು ಸುಸ್ತಾಗೋಯಿತು. ವಿಡಿಯೋ ಮಾಡಲಿಕ್ಕೆ ಯಾರಿಗೂ ಆಗಲಿಲ್ಲ, ನಮಗೆ ಫುಲ್ ಸುಸ್ತಾಗೋಗಿತ್ತು. ಸೊ ಹಾಗಾಗಿ ನಾವು
ಅಲ್ಲೇ ವಿಡಿಯೋ ಮಾಡೋಕ್ಕಾಗಿಲ್ಲ. ಹಾಗೆ ಸ್ಟಾಪ್ ಮಾಡಿ ನಾವು ಬೆಳಗ್ಗೆ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿ ಒಂದು ಚೆನ್ನಾಗಿರೋ ಒಂದು ಕಾಡಿತ್ತು. ನಾವು ಆ ಬೆಳಗ್ಗೆ ಎಲ್ಲ ತಿರುಗಾಡಿ ನಮಗೆ ಸಾಯಂಕಾಲ ಇರಲಿಕ್ಕೆ ಒಂದು ಜಾಗ ನೋಡ್ಕೋಬೇಕು ಅಂತ ಒಂದು ಕಡೆ ಜಾಗ ನೋಡ್ಕೊಂಡ್ವಿ. ತುಂಬ ಸೂಪರಾಗಿತ್ತು ಜಾಗ ಮಾತ್ರ. ಆಯಿತು ಇಲ್ಲೇ ಸ್ಟೇ ಮಾಡೋಣ ಅಂತ ಹೇಳ್ಬಿಟ್ಟು ಬ್ಯಾಗ್ ಎಲ್ಲ ಅನ್ಲೋಡ್ ಮಾಡಿ ಪಟ್ ಅಂತ ನಾವು ಟೆಂಟ್ ಹಾಕೋಕ್ಕೆ ಶುರು ಮಾಡಿದ್ವಿ. ಯಾಕಂದರೆ ಈ ಟೆಂಟ್ ಹಾಕಿದ್ರೇ ನಮಗೆ ರಾತ್ರಿ ಆಗಿ ಹೋಗ್ಬಿಡ್ತಾ ಇತ್ತು. ತುಂಬ ಟೈಮ್ ಇತ್ತು ನಮಗೆ ಟೆಂಟ್ ಹಾಕಲಿಕ್ಕೆ. ನಮಗೆ ಅಷ್ಟು ದೊಡ್ಡ ಟೆಂಟು ನಾವು ಒಂದು 2 ಸತಿ ಅಷ್ಟೇ ಯೂಸ್ ಮಾಡಿದ್ವಿ. ಯಾರಿಗೂ ಪ್ರಾಪರಾಗಿ ಗೊತ್ತಿರಲಿಲ್ಲ. ಸೋಮಣ್ಣವ್ರಿಗೆ ಮತ್ತು ವಿನೋದ್ ಅಣ್ಣವ್ರಿಗೆ ಅಷ್ಟೇ ಗೊತ್ತಿತ್ತು ಅದು ಹೇಗೆ ಇದು ಮಾಡೋದು ಅಂತ. ಸೊ ಅವರು ಎಲ್ಲ ಇದು ಮಾಡಿಕೊಂಡು ಬೇಗ ನಾವು ಟೆಂಟು ಎಲ್ಲ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬನ್ನಿ ಅದನ್ನ ಹೈಪರ್ ಲ್ಯಾಪ್ಸಲ್ಲಿ ನೋಡ್ಕೊಂಬರೋದಿರುತ್ತೆ. ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಹಾಯ್, ಇವತ್ತು ನಮ್ಮ ಪಯಣ ಮಡಿಕೇರಿ, ಸಕಲೇಶಪುರ, ಮೈಸೂರು ಸುಮಾರು ಕಡೆ ನಾವು ಸುತ್ತಾಡ್ಕೊಂಡು ಬಂದ್ವಿ. ಭಾರಿ ಮಳೆ, ಗಾಳಿ, ಸಿಡ್ಲು ಮಿಂಚು, ಅದರಲ್ಲಿ ನಾವೆಲ್ಲ ತಪ್ಪಿಸ್ಕೊಂಡು ಸರ್ವೈವ್ ಆಗಿ ಇವತ್ತು ಬಾರೇಶ ಹಿಂದಿದ್ದೀರಿ. ಇವತ್ತು ನಾವು ಇಲ್ಲಿ ಸಕಲೇಶಪುರದಿಂದ ಸುಮಾರು ಒಂದು 35 ಕಿಲೋಮೀಟ್ರು ಬಂದಾಗ ಒಂದು ದಟ್ಟ ಅರಣ್ಯ ಇದು. ದಟ್ಟ ಅರಣ್ಯ, ಆಮೇಲೆ ಇಲ್ಲಿ ಕಾಡು ಮೃಗಗಳ ಹಾವಳಿ ಅಂತ ಬೇರೆ ಹೇಳಿದ್ದಾರೆ ನಮಗೆ. ಇರಲಿ, ಒಂದೊಳ್ಳೆ ಒಂದು ಸಾಹಸದ ಇದು ನಮ್ಮದು 3ನೇ ಟ್ರಿಪ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ಟೆಂಟ್ ಹಾಕಿ ಒಂದೊಳ್ಳೆ ನಾನ್ ವೆಜ್ ಊಟ ಮಾಡಿ, ಆಮೇಲೆ ಈ ದೆವ್ವ ಪೀಡೆ ಪಿಶಾಚಿಗಳ ಕಾಟ ಯಾವುದೂ ಇಲ್ಲ ಅಂತ ನಿರೂಪಿಸೋಕ್ಕೆ ಮತ್ತೆ ಹೊರಡ್ತಾ ಇದ್ದೀವಿ ಗೆಳೆಯರೆ. ಈಗ ಮತ್ತೆ ನಾವೀಗೆಲ್ಲ ಅಡುಗೆ ಮಾಡೋಕ್ಕೆ ನಾವು ಈಗ ಸ್ಟಾರ್ಟ್ ಮಾಡ್ತೀವಿ. ಬನ್ನಿ. ತಪ್ಪು ಮಾಡ್ತಾರೆ. ನೀರುಳ್ಳಿ ಮಾಡ್ತಾರಲ್ಲ ಪಾಪಡ್ ಚೂರಿ ಮಾಡ್ತಾರೆ ಸ್ನ್ಯಾಕ್ಸಿಗೆ.
French fries is ready. Ready to snacks. ಫ್ರೆಂಚ್ ಫ್ರೈಸ್ French fries is ready. Ready to snacks. Chill. Forest for rest. ದೂರ ಹೋದರು ಎಲ್ಲೇ ಇದ್ದರು ನೀನೇ ಮರೆತರು ತಾಯಿ ಮರೆಯಲ್ಲ ತಾಯಿನೇ ಎಲ್ಲ ಬದಲಾಗೋದಿಲ್ಲ ಕರೆದೋದರು ಹಣೆ ಬರಹ ಬದಲಾದರು ಬೇಡುವೆನು ವರವನ್ನು ಕೊಡೆ ತಾಯಿ ಜನ್ಮವನ್ನು ಕಡೆ ತನಕ ಮರೆಯಲ್ಲ ಜೋಗಿ ಕಡೆ ತನಕ ಮರೆಯಲ್ಲ ಜೋಗಿ ಊಟ ಆಯಿತು ಫ್ರೆಂಡ್ಸ್. ಈಗ ಫೈರ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಇದು ಮುಗಿದ ತಕ್ಷಣ ಇಲ್ಲಿಂದ ಹೊರಟು ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಈಗ ನಾವು ಇಲ್ಲಿಂದ ಹೊರಟು ಬೆಳಗ್ಗೆ 10 ಗಂಟೆ ಅಷ್ಟರಲ್ಲೆಲ್ಲ ಊರಲ್ಲಿ ಇರ್ತೀವಿ. ಸೊ ಇದು ನಮ್ಮ ಬ್ಲಾಗ್ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದ.